ನಮಸ್ಕಾರ ಗೆಳೆಯರೇ, ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊನ್ನೆ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳನ್ನು ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ನೋಡೋಣ ಇವತ್ತು ಯಾವೆಲ್ಲ ಅಪ್ಡೇಟ್ಗಳು ಬಂದಿದ್ದಾವೆ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೊಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋವನ್ನು ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 0.55% ಅಥವಾ 132 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಅಂದ್ರೆ ಮೋರ್ ದನ್ 0.5% ಡೌನ್ ಅಲ್ಲಿ ನಮ್ಮ ಮಾರ್ಕೆಟ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಓಪನಿಂಗ್ ಕೂಡ ಡೌನ್ ಅಲ್ಲೇ ಇತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದಾಗ ಡೌನ್ ಪರ್ಫಾರ್ಮೆನ್ಸ್ ಆಯಿತು. ಅದೇ ರೀತಿ ಓಪನಿಂಗ್ ಡೌನ್ ಅಲ್ಲೇ ಆಯಿತು. ಅನಂತರ ಇನ್ನೊಂದಷ್ಟು ಡೌನ್ ಆಗಿ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲೇ ಟ್ರೇಡ್ ಆಯಿತು ಕೊನೆವರೆಗೂ. ಬಟ್ ಕೊನೆಯಲ್ಲಿ ಎಸ್ಪೆಷಲಿ ಆಫ್ಟರ್ 3 PM ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು. ನೋಡಬಹುದು ಒಂದು 50 ಪಾಯಿಂಟ್ಸ್ ದಿಢೀರ್ ಅಂತ ಬಿತ್ತು. ನಂತರ ಅಷ್ಟರಲ್ಲಿ ಕ್ಲೋಸ್ ಆಯಿತು. ಮತ್ತೆ CAS ಕ್ಯಾಂಡಲ್ ಕೂಡ ಮತ್ತೆ ಇನ್ನೊಂದು ಸ್ವಲ್ಪ ಕೆಳಗಡೆನೆ ತಗೊಂಡೋಯ್ತು. ಸೊ ಓವರ್ ಆಲ್ 132 ಪಾಯಿಂಟ್ಸ್ ಡೌನ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ 0.63% ಅಥವಾ 492 ಪಾಯಿಂಟ್ಸ್ ಡೌನ್ ಫಾಲ್ ಇದೆ. ಎರಡು ಕಡೆ ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಒಟ್ಟಿನಲ್ಲಿ ಎರಡು ಹೆಡ್ಲೈನ್ ಇಂಡೆಕ್ಸಸ್ ಇವತ್ತು ಮೋರ್ ದನ್ 0.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 0.22% ಡೌನ್ ಫಾಲ್ ಇದೆ. ನಿಫ್ಟಿ 100 ಅಲ್ಲಿ 0.49% ಡೌನ್ ಫಾಲ್ ಇದೆ. ನಿಫ್ಟಿ 200 0.48% ಡೌನ್ ಇದೆ. ನಿಫ್ಟಿ 500 0.39% ಡೌನ್ ಇದೆ. ಅಂದ್ರೆ 0.2 ಇಂದ ಮೋರ್ ದನ್ 0.5% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ 0.34% ಡೌನ್ ಫಾಲ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.43% ಡೌನ್ ಇದೆ. ಹಾಗೆ ಮಿಡ್ ಕ್ಯಾಪ್ 115 ನಲ್ಲಿ 0.38% ಡೌನ್ ಇದೆ. ಇಲ್ಲೂ ಕೂಡ 0.3 ಇಂದ 0.4% ವರೆಗೂ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ಮಾಲ್ ಕ್ಯಾಪ್ 50 0.09% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 100 ಫ್ಲಾಟ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 ನಲ್ಲಿ 0.19% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಮಿಡ್ ಅಂಡ್ ಲಾರ್ಜ್ ಕ್ಯಾಪ್ ಹೋಲಿಸಿದ್ರೆ ಸ್ಮಾಲ್ ಕ್ಯಾಪ್ ಸ್ವಲ್ಪ ಕಡಿಮೆ ಬಿದ್ದಿದೆ ಅಥವಾ ಸ್ವಲ್ಪ ಪಾಸಿಟಿವ್ ಅಲ್ಲೂ ಕೂಡ ಅಲ್ಲಲ್ಲೇ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ನಿಫ್ಟಿ ಮೈಕ್ರೋ ಕ್ಯಾಪ್ ಇಂಡೆಕ್ಸ್ 0.38% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮೈಕ್ರೋ ಕ್ಯಾಪ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ 250 ತರನೇ. ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಆಟೋ ಇವತ್ತು 0.3% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ನಿಫ್ಟಿ ಬ್ಯಾಂಕ್ ಅಲ್ಲಿ 0.41% ನೆಗೆಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ 0.42% ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. FMCG 0.77% ನೆಗೆಟಿವ್ ಇದೆ. ನಿಫ್ಟಿ 80 ನಲ್ಲಿ ನಿಯರ್ಲಿ 2% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಮೀಡಿಯಾ 0.4% ಪಾಸಿಟಿವ್ ಇದೆ. ಮೆಟಲ್ ಅಲ್ಲಿ 0.61% ನೆಗೆಟಿವ್ ಇದೆ. ಫಾರ್ಮಾ 0.08% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. PSU ಬ್ಯಾಂಕ್ ಗಳಲ್ಲಿ 1% ಡೌನ್ ಫಾಲ್ ಇದೆ. ರಿಯಾಲಿಟಿ ಸೆಕ್ಟರ್ ನಿಯರ್ಲಿ 1.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಪ್ರೈವೇಟ್ ಬ್ಯಾಂಕ್ 0.23% ನೆಗೆಟಿವ್ ಇದೆ. ಹೆಲ್ತ್ ಕೇರ್ ಅಲ್ಲಿ 0.21% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 0.4% ನೆಗೆಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.2% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕೆಮಿಕಲ್ ಸೆಕ್ಟರ್ 0.08% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಸ್ವಲ್ಪ ಮಿಕ್ಸ್ಡ್ ಇದೆ, ಬಟ್ ಮೆಜಾರಿಟಿ ಸೆಕ್ಟರ್ಸ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಬಟ್ ಸ್ಟಿಲ್ ಆಟೋ ಸೆಕ್ಟರ್, ಮೀಡಿಯಾ, ಫಾರ್ಮಾ, ಆಯಿಲ್ ಅಂಡ್ ಗ್ಯಾಸ್, ಹೆಲ್ತ್ ಕೇರ್ ಹಾಗೂ ಕೆಮಿಕಲ್ ಸ್ವಲ್ಪ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ದಾವೆ. ಸ್ವಲ್ಪ ಜಾಸ್ತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು IT ಸೆಕ್ಟರ್ 2% ವರೆಗೂ ಡೌನ್ ಆಗಿದೆ. ಹಾಗೆ ರಿಯಾಲಿಟಿ ಕೂಡ 1.5% ವರೆಗೂ ಡೌನ್ ಆಯಿತು. PSU ಬ್ಯಾಂಕ್ ಗಳಲ್ಲೂ ಕೂಡ ಮೋರ್ ದನ್ 1% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ ಇವತ್ತು ಕೂಡ ಮಾರ್ಕೆಟ್ ಖುಷಿ ಕೊಡ್ಲಿಲ್ಲ ಅಂತ ಪರ್ಫಾರ್ಮೆನ್ಸ್ ಬಂತು ಅಂತಾನೆ ಹೇಳ್ಬೋದು. ಆಸ್ ಯೂಶುವಲ್ ಸ್ವಲ್ಪ ಎಸ್ಪೆಷಲಿ ಈ CAS ಯಾವಾಗ ಜಾರಿಗೆ ಬಂತು ಅಲ್ಲಿಂದನೂ ಕೂಡ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಅಂತ ಒಳ್ಳೆ ಮೊಮೆಂಟಮ್ ನೋಡ್ಲಿಕ್ಕೆ ಸಿಕ್ಕೇ ಇಲ್ಲ ಅಂತಾನೆ ಹೇಳ್ಬೋದು. ಆಗಸ್ಟ್ 3ನೇ ತಾರೀಕಿಂದ ಕೂಡ ಇಲ್ಲಿವರೆಗೂ. ಬಟ್ ನೋಡೋಣ ಇನ್ನು ಎಷ್ಟು ದಿನ ಇದೇ ರೀತಿ ಮಾರ್ಕೆಟ್ ಆಮೆ ತರ ಮೂವ್ ಆಗುತ್ತೆ ಅಂತ. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ಗ್ಲೋಬಲ್ ಮಾರ್ಕೆಟ್ ಗಳಲ್ಲೂ ಕೂಡ ಇವತ್ತೇನಂತ ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲ ನೋಡಬಹುದು. ಅಪ್ ಟು 0.5% ವರೆಗೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಕೆಲವು ಮಾರ್ಕೆಟ್ ಗಳು ಮಾತ್ರ ಅಂದ್ರೆ ಅಲ್ಲಲ್ಲೇ ಕೆಲವು ಮಾರ್ಕೆಟ್ ಗಳು ಮಾತ್ರ ಪಾಸಿಟಿವ್ ಅಲ್ಲಿ ಕಾಣ್ತಿದ್ದಾವೆ. ಇನ್ನು ಏಷ್ಯನ್ ಮಾರ್ಕೆಟ್ ಗಳಲ್ಲೂ ಕೂಡ ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಇಲ್ಲೂ ಕೂಡ ಕೆಲವು ಅಲ್ಲಲ್ಲೇ ಒಂದೊಂದು ಗ್ರೀನ್ ಅಲ್ಲಿ ಕಾಣ್ತಿದ್ದಾವೆ. ಬಟ್ ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲೇ ಇದ್ದಾವೆ. ಬಟ್ ಇಂಡಿಯನ್ ಮಾರ್ಕೆಟ್ ಗಂತೂ ಇದೆಲ್ಲ ಮ್ಯಾಟರ್ ಆಗ್ತಾ ಇಲ್ಲ. ಆಲ್ಮೋಸ್ಟ್ ನಿನ್ನೆ ಏಷ್ಯನ್ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. ಬಟ್ ಇಂಡಿಯನ್ ಮಾರ್ಕೆಟ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಮಾಡಲಿಲ್ಲ. ಇವತ್ತು ಕೂಡ ಅದೇ ರೀತಿ ಇದೆ ಅಂತಾನೆ ಹೇಳ್ಬಹುದು. ಇನ್ನು ಮಿಲ್ಕಿ ಮಿಸ್ಟ್ IPO ದ ಲಿಸ್ಟಿಂಗ್ ಇತ್ತು ಇವತ್ತು. 18% ಪ್ರೀಮಿಯಂ ಗೆ ಲಿಸ್ಟ್ ಆಯ್ತು. ಆನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಮಿಲ್ಕಿ ಮಿಸ್ಟ್ ಶೇರ್ ಅಲ್ಲಿ. ಒಟ್ಟಿನಲ್ಲಿ ಮೊದಲನೇ ದಿನ ಇನ್ವೆಸ್ಟರ್ಸ್ ಗೆ ಡಿಸಪಾಯಿಂಟ್ ಏನ್ ಮಾಡಲಿಲ್ಲ. ರೀಸೆಂಟ್ ಲಾಭವನ್ನ ಕೊಟ್ಟಿದೆ. ನಂತರ ಗೋದ್ರೇಜ್ ಇಂಡಸ್ಟ್ರೀಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ಗೋದ್ರೇಜ್ ಇಂಡಸ್ಟ್ರೀಸ್ ಎಂಟರ್ಸ್ ಪ್ರೈವೇಟ್ ಕ್ರೆಡಿಟ್ ಮಾರ್ಕೆಟ್ ವಿತ್ ₹2000 crore ಕ್ಯಾಟಗರಿ 2 AIF. 2000 ಕೋಟಿ ಮೂಲಕ ಕ್ಯಾಟಗರಿ 2 AIF ಅಲ್ಲಿ ಪ್ರೈವೇಟ್ ಕ್ರೆಡಿಟ್ ಮಾರ್ಕೆಟ್ ಗೆ ಎಂಟರ್ ಆಗುವಂತ ಸುದ್ದಿ ಬಂದಿದೆ ಗೋದ್ರೇಜ್ ಇಂಡಸ್ಟ್ರೀಸ್ ಇಂದ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಇವತ್ತು ನೋಡಬಹುದು ಲಾಂಚಸ್ ಕ್ಯಾಟಗರಿ 2 AIF ವಿತ್ ₹2000 crore ಟಾರ್ಗೆಟ್. ಮತ್ತೊಂದು ಪ್ಲೇಯರ್
ಪ್ರೈವೇಟ್ ಕ್ರೆಡಿಟ್ ಮಾರ್ಕೆಟ್ಗೆ ಎಂಟರ್ ಆಗ್ತಿದೆ ಈ ಮೂಲಕ. ಇನ್ನು ಶುಗರ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. ಇಂಡಿಯಾ ಮೇ ಕಟ್ 100% ಶುಗರ್ ಇಂಪೋರ್ಟ್ ಡ್ಯೂಟಿ ಆಸ್ ಪ್ರೈಸಸ್ ಇಟ್ ರೆಕಾರ್ಡ್ ಹೈ. ಪ್ರೈಸಸ್ ಜಾಸ್ತಿ ಆಗ್ತಿರೋ ಕಾರಣಕ್ಕೆ ಶುಗರ್ ಇಂಪೋರ್ಟ್ ನ ಮೇಲೆ ಡ್ಯೂಟಿ ಏನಿದೆ ಅದನ್ನ ಅಪ್ ಟು 100% ವರೆಗೂ ಕೂಡ ಕಟ್ ಮಾಡಬಹುದು ಅಂತ ಸುದ್ದಿ ಬರ್ತಾ ಇದೆ. ಒಬ್ವಿಯಸ್ಲಿ ನಾನು ಇವನ್ ನಿನ್ನೆ ಕೂಡ ಒಂದು ಸುದ್ದಿಯನ್ನ ಮೆನ್ಷನ್ ಮಾಡಿದ್ದೆ. ಈ ಸೆಕ್ಟರ್ ಸರ್ಕಾರದ ನಿಯಂತ್ರಣದಲ್ಲಿರುವಂತಹ ಸೆಕ್ಟರ್. ಪ್ರೈಸ್ ಕಡಿಮೆ ಆದ್ರೆ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡಿ ಡೊಮೆಸ್ಟಿಕ್ ಪ್ಲೇಯರ್ಸ್ ಗೆ ಹೆಲ್ಪ್ ಮಾಡುವಂತ ಕೆಲಸವನ್ನ ಮಾಡುತ್ತೆ ಈಗ ಸರ್ಕಾರ. ಪ್ರೈಸ್ ಜಾಸ್ತಿ ಆದಾಗ ಇಂಪೋರ್ಟ್ ಡ್ಯೂಟಿ ಕಡಿಮೆ ಮಾಡಿ ಈ ರೀತಿ ನಿರ್ಧಾರಗಳನ್ನ ತಗೊಳುತ್ತೆ. ಹಾಗಾಗಿ ಒಟ್ಟಿನಲ್ಲಿ ಸರ್ಕಾರದ ಕಂಟ್ರೋಲ್ ಅಲ್ಲೇ ಮೂವ್ ಆಗುತ್ತೆ. ಹಾಗಾಗಿನೇ ಇದು ಮೋಸ್ಟ್ ಆಫ್ ದ ಟೈಮ್ ಸೈಕ್ಲಿಕಲ್ ಆಗಿ ಮೂವ್ ಆಗುವಂತದ್ದು. ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನು ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಸೈಕಲ್ಸ್ ಅನ್ನ ಯಾರು ಕ್ಯಾಚ್ ಮಾಡ್ತಾರೆ ಅವರು ಲಾಭವನ್ನ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇಲ್ಲಿ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸಿಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಹಿಂದೂಸ್ತಾನ್ ಕಾಪರ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು. ಹಿಂದೂಸ್ತಾನ್ ಕಾಪರ್ ಪ್ಲಾನ್ಸ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಫ್ ಓವರ್ ₹7,000 crore ಓವರ್ ನೆಕ್ಸ್ಟ್ 5 to 6 years. ಮುಂದಿನ 5 ರಿಂದ 6 ವರ್ಷಗಳಲ್ಲಿ ಕಂಪನಿ 7,000 ಕೋಟಿವರೆಗೆ ಕ್ಯಾಪೆಕ್ಸ್ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಇಂಡಸ್ಟ್ರಿಯಲ್ಲೂ ಕೂಡ ಅವಕಾಶಗಳಿದೆ. ಹಾಗಾಗಿ ಅದನ್ನ ಬಳಸ್ಕೊಳ್ಳಕ್ಕೆ ಕಂಪನಿ ಹೊರಟಿದೆ ಅಂತಾನೆ ಹೇಳ್ಬೋದು ಈ ಮೂಲಕ. ನಂತರ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಇಂಡಿಯಾ ಶೇರ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಇತ್ತೀಚೆಗೆ ರಿಸಲ್ಟ್ ಅನೌನ್ಸ್ ಆಗಿತ್ತು. ರಿಸಲ್ಟ್ ನಂತರ ಒಳ್ಳೆ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ತಿದೆ. ಜೊತೆಗೆ ಬ್ರೋಕರೇಜಸ್ ಕೂಡ ಪಾಸಿಟಿವ್ ರೇಟಿಂಗ್ ಅನ್ನು ಕೊಡ್ತಿದ್ದಾರೆ. ಅದು ಕೂಡ ಈ ಕಂಪನಿಗೆ ಒಳ್ಳೆ ಸುದ್ದಿ ಆಗಿದೆ. ಇನ್ನು ವೆಲ್ಸ್ಪನ್ ಲಿವಿಂಗ್ ಅಲ್ಲೂ ಕೂಡ ಲಾಸ್ಟ್ 3 days ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮುಂದುವರೆದಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಎಸ್ಪೆಷಲಿ ಆಫ್ಟರ್ ರಿಸಲ್ಟ್ಸ್ ಮೊಮೆಂಟಮ್ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಕಂಪನಿಯಲ್ಲಿ ರಿಸಲ್ಟ್ 13ನೇ ತಾರೀಕು ಅನೌನ್ಸ್ ಆಗಿತ್ತು. ಆ ನಂತರ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬರ್ತಿದೆ. ಇನ್ನು ಬಯೋಕಾನ್ ಶೇರ್ ಕೂಡ ಫೋಕಸ್ ಅಲ್ಲಿತ್ತು. 2% ವರೆಗೂ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಕಂಪನಿಗೆ ಸಂಬಂಧಪಟ್ಟಂತ ಸುದ್ದಿ ನೋಡಬಹುದು. USFDA ಅಪ್ರೂವಲ್ ಫಾರ್ ಎಸಿಂಟೆಕ್ ಸಿಂಗಲ್ ಡೋಸ್ ಪ್ರೀಫಿಲ್ಡ್ ಆಟೋ ಇಂಜೆಕ್ಟರ್ ಕಂಪನಿಯ ಒಂದು ಪ್ರಾಡಕ್ಟ್ ಗೆ USFDA ಅಪ್ರೂವಲ್ ಸಿಕ್ಕಿದೆ. ಈ ಸುದ್ದಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಗೆ ಕಾರಣ ಆಗಿದೆ ಇವತ್ತು. ಇನ್ನು ಇಂಡೋ MIM ಶೇರ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಆಕ್ಚುಲಿ ಕಂಪನಿ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ನಿನ್ನೆ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಕೂಡ ರಿಸಲ್ಟ್ ಚೆನ್ನಾಗಿದೆ ಅಂತ. ಸಾರಿ, ಮಾರ್ನಿಂಗ್ ವಿಡಿಯೋದಲ್ಲಿ ಅಂದ್ಕೊಳ್ತೀನಿ. ಇಂಡೋ MIM ಕವರ್ ಮಾಡಿದ್ದು ಹೌದು. ಇವತ್ತೇ ರಿಸಲ್ಟ್ ಚೆನ್ನಾಗಿತ್ತು. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಅದಕ್ಕೆ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ನೋಡಬಹುದು. 10% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಇವತ್ತು ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಒಳ್ಳೆ ರಿಯಾಕ್ಷನ್, ಒಳ್ಳೆ ರಿಸಲ್ಟ್ ಗೆ. ನಂತರ ಸಿಗ್ಮಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಶೇರ್ಸ್ ಕೂಡ ಫೋಕಸ್ ಅಲ್ಲಿತ್ತು. 5% ವರೆಗೂ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಮಾರ್ನಿಂಗ್ ವಿಡಿಯೋದಲ್ಲಿ ಈ ಸುದ್ದಿಯನ್ನು ಕೂಡ ಕವರ್ ಮಾಡಿದೆ. ಕಂಪನಿಗೆ 150 ಕೋಟಿ ಆಂಟಿ ಡ್ರೋನ್ ಆರ್ಡರ್ ಸಿಕ್ಕಿರೋ ಬಗ್ಗೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಸುದ್ದಿಗೆ. ಇನ್ನು ಟೊರೆಂಟ್ ಗ್ಯಾಸ್ ಸದ್ಯದಲ್ಲೇ IPO ಡ್ರಾಫ್ಟ್ ಪೇಪರ್ಸ್ ಅನ್ನ ಸಬ್ಮಿಟ್ ಮಾಡೋ ಬಗ್ಗೆ ಸುದ್ದಿ ಬಂದಿದೆ. $418 ಮಿಲಿಯನ್ IPO ಅನ್ನ ತರಬಹುದು ಅಂತ ರಿಪೋರ್ಟ್ಸ್ ಮೂಲಕ. ನೋಡೋಣ, ಇದು ರಿಪೋರ್ಟ್ಸ್ ಮೂಲಕ ಬಂದಿರೋಂತ ಸುದ್ದಿ. ಮುಂದಿನ ದಿನಗಳಲ್ಲಿ ಅಫಿಷಿಯಲ್ ಅಪ್ಡೇಟ್ ಏನಾದರೂ ಬಂದ್ರೆ ನೋಡೋಣ. ಇನ್ನು ಆರ್ಡರ್ ಅಪ್ಡೇಟ್ ಗಳ ಕಡೆ ಬಂದ್ರೆ ಸೀಗಲ್ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಒಂದು ಡೊಮೆಸ್ಟಿಕ್ ಆರ್ಡರ್ ಅನ್ನ ಪಡ್ಕೊಂಡಿದೆ. ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಇಂದ ಪಡ್ಕೊಂಡಿರುವಂತ ಆರ್ಡರ್. ಮಲ್ಟಿಪಲ್ ಆರ್ಡರ್ಸ್ ಇದೆ ಇತ್ತೀಚಿನ ದಿನಗಳಲ್ಲಿ ಪಡ್ಕೊಂಡಿರುವಂತದ್ದು. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಇವತ್ತು ಫೋಕಸ್ ಅಲ್ಲಿತ್ತು ಸೀಗಲ್ ಇಂಡಿಯಾ ಲಿಮಿಟೆಡ್. ಇನ್ನು ಗೋಲ್ಡಿಯಂ ಇಂಟರ್ನ್ಯಾಷನಲ್ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ನೋಡಬಹುದು. 50 ಕೋಟಿ ಮೊತ್ತದ ಇಂಟರ್ನ್ಯಾಷನಲ್ ಆರ್ಡರ್ ಅನ್ನ ಪಡ್ಕೊಂಡಿದೆ. ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಫ್ರಮ್ USA ಅಮೆರಿಕದಿಂದ ಸಿಕ್ಕಿರುವಂತಹ ಆರ್ಡರ್. ಈ ಆರ್ಡರ್ ಕಾರಣಕ್ಕೆ ಗೋಲ್ಡಿಯಂ ಇಂಟರ್ನ್ಯಾಷನಲ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು. ನಂತರ ರಿಫೆಕ್ಸ್ ಇಂಡಸ್ಟ್ರೀಸ್ ಕೂಡ ಸುದ್ದಿಲಿತ್ತು. ಕಾರಣ ನೋಡಬಹುದು. 27 ಕೋಟಿ ಮೊತ್ತದ ಆರ್ಡರ್ ಅನ್ನ ಕಂಪನಿ ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ರಿಫೆಕ್ಸ್ ಇಂಡಸ್ಟ್ರೀಸ್ ಫೋಕಸ್ ಅಲ್ಲಿತ್ತು. ಹಾಗೆ ಅದ್ವೈತ್ ಎನರ್ಜಿ ಟ್ರಾನ್ಸಿಷನ್ ಕೂಡ ಫೋಕಸ್ ಅಲ್ಲಿತ್ತು. ಇವತ್ತು ನೋಡಬಹುದು 116 ಕೋಟಿ ಮೊತ್ತದ ಆರ್ಡರ್ ನ ಕಂಪನಿ ಪಡ್ಕೊಂಡಿದೆ. ಡೊಮೆಸ್ಟಿಕ್ ಆರ್ಡರ್ ಇದು. KPI ಗ್ರೀನ್ ಎನರ್ಜಿ ಲಿಮಿಟೆಡ್ ಇಂದ ಸಿಕ್ಕಿರುವಂತ ಆರ್ಡರ್. ಟರ್ನ್ ಕೀ ಕಾಂಟ್ರಾಕ್ಟ್ ಇಲ್ಲ ಇದೆ ನೋಡಬಹುದು. ಟರ್ನ್ ಕೀ ಕಾಂಟ್ರಾಕ್ಟ್ ಫಾರ್ EPC ವರ್ಕ್. ಈ ಸುದ್ದಿ ಕಾರಣಕ್ಕೆ ಅದ್ವೈತ್ ಎನರ್ಜಿ ಟ್ರಾನ್ಸಿಷನ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ನ ಬಳಸಿಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.